इन्होंने चंदा उनसे ली जिन्होंने कोविड की वैक्सीन, चंदा उनसे लिया जिन्होंने कोविड की वैक्सीन बनाई। आप सबको वैक्सीन लगी थी? ಇವರು ಯಾರ ಹತ್ರದಿಂದ ಚಂದ ತಗೊಂಡಿದ್ದಾರೆ ಅಂತಂದ್ರೆ ಕೋವಿಡ್ನ ಸಂದರ್ಭದಲ್ಲಿ ಲಸಿಕೆನ ತಯಾರು ಮಾಡಿದವರ ಹತ್ರದಿಂದ ಇವರು ಚಂದ ತಗೊಂಡಿದ್ದಾರೆ। ನಿಮ್ಮೆಲ್ಲರಿಗೂ ಕೂಡ ಕೋವಿಡ್ ಲಸಿಕೆ ಹಾಕಿದ್ದಾರೆ ತಾನೆ? हाथ उठा के दिखाओ किस किस को लगी वैक्सीन। ಕೈ ಎತ್ತಿ ತೋರಿಸಿ। सबको वैक्सीन लगी? आपको याद है उस वैक्सीन की सर्टिफिकेट पे किसका फोटो था? ನಿಮಗೆ ನೆನಪಿದೆಯಾ ಆ ಲಸಿಕೆಯ ಸರ್ಟಿಫಿಕೇಟ್ ಮೇಲೆ ಯಾರ ಚಿತ್ರ ಇತ್ತು ಅಂತ ನಿಮಗೆ ನೆನಪಿದೆಯಾ? किसका फोटो था? ಯಾರ ಚಿತ್ರ ಇತ್ತು? ಯಾರ್ದು? मोदी जी का फोटो था कि नहीं? ಮೋದಿ ಜಿ ಅವರ ಚಿತ್ರ ಇತ್ತೋ ಇಲ್ವೋ? आज कुछ ही दिनों पहले एक रिपोर्ट आई जिसमें लिखा है कि उस वैक्सीन को लेने से कई लोगों को अचानक हार्ट अटैक आ सकता है। ಇವತ್ತು ಕೆಲವೇ ದಿನಗಳ ಹಿಂದೆ ಒಂದು ವರದಿ ಬಂದಿದೆ, ಆ ವ್ಯಾಕ್ಸಿನ್ ನ ತಗೊಂಡಂತ ಕೆಲವರಿಗೆ ಅಚಾನಕ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿ ಸಾಯಂತ ಸಾಧ್ಯತೆ ಇದೆ ಅಂತ ಹೇಳಿ। अच्छे खासे सेहतमंद नौजवान लोग जिनको हार्ट अटैक ऐसे हो रहा है, बीमार नहीं है, वो वैक्सीन की वजह से हुआ। ಇವತ್ತು ಗಟ್ಟಿ ಮುಟ್ಟಿಯಾದಂತ ಯುವಕರು ಚೆನ್ನಾಗಿರಂತವರು ತತ್ಕ್ಷಣವಾಗಿ ಕುಸಿದು ಬಿದ್ದು ಸಾಯ್ತಾವ್ರೆ। ಅವ್ರಿಗೆ ಯಾವುದೇ ಒಂದು ರೋಗ ಇರಲಿಲ್ಲ, ಅವ್ರಿಗೆ ಯಾವುದೇ ಒಂದು ತೊಂದರೆ ಕಾಯಿಲೆ ಇರಲಿಲ್ಲ, ಅವ್ರು ಕೇವಲ ಈ ವ್ಯಾಕ್ಸಿನ್ ಮಾತ್ರ ತಗೊಂಡಿದ್ರು। और सारी वैक्सीन सिर्फ एक कंपनी ने बनाई जिसने मोदी जी को 52 करोड़ का चंदा दिया। ಇವತ್ತು ಈ ಎಲ್ಲ ವ್ಯಾಕ್ಸಿನ್ಗಳನ್ನು ಕೂಡ ಒಂದೇ ಒಂದು ಕಂಪನಿಗೆ ಕೊಟ್ಟಿದೆ। ಆ ಕಂಪನಿ ಇವತ್ತು ನರೇಂದ್ರ ಮೋದಿ ಅವರಿಗೆ 51 ಕೋಟಿ ರೂಪಾಯಿಯಷ್ಟು ದೇಣಿಗೆಯನ್ನು ಕೊಟ್ಟಿದೆ। सच्चाई ये है बहनों और भाइयों कि चाहे वैक्सीन हो, चाहे इन्होंने किसी पे चंदा और किसी पे छापा मारकर चंदा लिया या किसी पे केस डाला, चंदा लिया, केस वापस ले लिया या ठंडे बस्ते में डाल दिया, और ऐसे बहुत सारे मिसाल हैं। सच्चाई ये है कि ये सरकार भ्रष्ट है। ಬಂಧುಗಳೇ, ಇವತ್ತು ಕೋವಿಡ್ ವ್ಯಾಕ್ಸಿನ್ ಇಂದ ಪಡ್ಕೊಂಡಿರ್ತಕ್ಕಂತ ದೇಣಿಗೆ ಆಗಿರಬಹುದು, ರಾಜಕಾರಣಿಗಳ ಮನೆಗಳನ್ನ ರೇಡ್ ಮಾಡಿರೋದಾಗಿರ್ಬೋದು, ಕೇಸ್ಗಳನ್ನ ಹಾಕಿರೋದಾಗಿರ್ಬೋದು, ಜನರನ್ನ ಅವ್ರ ಪಕ್ಷಕ್ಕೆ ಸೇರಿಸಿಕೊಳ್ಳುವ ಮುಖಾಂತರವಾಗಿ ಅವ್ರ ಹತ್ರ ಕಾಸನ್ನ ಪಡ್ಕೊಂಡಂತದ್ದಾಗಿರ್ಬೋದು, ಇವೆಲ್ಲವನ್ನೂ ಕೂಡ ನಾವು ನೋಡಿದ್ರೆ, ಒಟ್ಟಾರೆ ನೋಡಿದ್ರೆ ಇದು ಎದ್ದಿ ನಮಗೆ ಕಾಣಿಸುತ್ತೆ, ಇದರಲ್ಲಿ ಭ್ರಷ್ಟಾಚಾರ ಎದ್ದಿ ಕಾಣುತ್ತೆ।